ಹೈ ಗೈಸ್, ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಓಕೆ, ಕರ್ನಾಟಕ ಸರ್ಕಾರದಿಂದ ಒಂದು ಹೊಸ ನೇಮಕಾತಿ ಒಂದು ಬಂದಿದೆ. ಓಕೆ, ಸೊ ಇಲ್ಲಿ ನೀವು ನೋಟಿಫಿಕೇಶನ್ ಅನ್ನು ನೋಡ್ತಾ ಇದ್ದೀರಾ. SSLC ಪಾಸ್ ಆದವರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದು. ಓಕೆ, ಸೊ ಗೌರ್ಮೆಂಟ್ ಇಂದ ಯಾವುದೇ ನೋಟಿಫಿಕೇಶನ್ ಬಂದರೂ ಕೂಡ ನಾನು ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ವಿಡಿಯೋಸ್ ಹಾಕೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನೆಕ್ಸ್ಟ್ ನಾನು ವಿಡಿಯೋ ಮಾಡೋದು ನಿಮಗೆ ಮೆಸೇಜ್ ಬರುತ್ತೆ. ಓಕೆ, ಸೊ ಆವಾಗ ನೀವು ಬಂದು ನೋಡ್ಬೋದು. ಓಕೆ, ನೋಡ್ಕೊಳ್ಳಿ. ಇಲ್ಲಿ ಒಂದು ನೇಮಕಾತಿ ಪ್ರಕಟಣೆಯಾಗಿದೆ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ, ಚಾಮರಾಜನಗರ. ಓಕೆ, ಸೊ ಇಲ್ಲಿಂದ ಒಂದು ನೋಟಿಫಿಕೇಶನ್ ಬಂದಿದೆ. ಚಾಮರಾಜ ಜಿಲ್ಲಾ ನ್ಯಾಯಾಲಯ ಘಟಕ ಖಾಲಿ ಇರುವಂತಹ ಸೇವಕರ ಹುದ್ದೆಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು. ಸೊ ಇಲ್ಲಿ ಯಾವುದೇ ಎಕ್ಸಾಮ್ ಇಲ್ಲ. 13 ಸೇವಕರ ಹುದ್ದೆ ಇದೆ. ಸೊ ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಹಾಕಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ ಏಪ್ರಿಲ್ 13 ತನಕ ಕೊನೆ. ಸೊ ಅಲ್ಲಿ ಇದೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ಆದಷ್ಟು ಬೇಗ ನೀವು ಕೂಡ ಹಾಕಿ. ಸೊ ಇಲ್ಲಿ ನೀವು ನೋಡ್ಕೊಳ್ಳಿ, HTTP. ಸೊ ಈ ಒಂದು ಲಿಂಕಿಗೆ ಹೋಗಿ ಅಪ್ಲಿಕೇಶನ್ ಅನ್ನು ಹಾಕಬೇಕು. ಓಕೆ, 13/3/2026 ದಿನಾಂಕ 13/4/2026 ರಾತ್ರಿ 11 ಸುಮಾರು ಒಂದು 12 ಗಂಟೆ ನಿಯರೆಸ್ಟ್ ಅಲ್ಲಿ ತನಕ ಇರುತ್ತೆ. ಓಕೆ, ಸೊ ಮುಂದುವರೆದು ಪೂರ್ಣ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಶುಲ್ಕ ಪಾವತಿಸಲು ಕಡೆಯ ದಿನಾಂಕ 16/4/2026. ಓಕೆ, ಸೊ ಇನ್ನು 3 ದಿನ ಎಕ್ಸ್ಟೆಂಡ್ ಕೊಟ್ಟಿದ್ದಾರೆ, ಜಾಸ್ತಿ ಕೊಟ್ಟಿದ್ದಾರೆ ಪೇಮೆಂಟ್ ಮಾಡಲಿಕ್ಕೆ. ಓಕೆ, ಸೊ ನಾನು ಪ್ರತಿಯೊಂದು ಡೀಟೇಲ್ನ ಹೇಳ್ತೀನಿ, ಎಷ್ಟು ಪೇಮೆಂಟ್ ಏನು ಅಂತ. ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಮ್ಮ ಚಾಲ್ತಿಯಲ್ಲಿರುವ ದೂರವಾಣಿ ಸಂಖ್ಯೆ ಹಾಗೂ ಇಮೇಲ್ ಐಡಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಸೊ ಯಾವುದೋ ಇಮೇಲ್ ಐಡಿನ ಎಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ. ಸೊ ಫೋನ್ ನಂಬರ್ ಅಂತ ಎಲ್ಲರೂ ಕರೆಕ್ಟಾಗಿ ಕೊಡ್ತಾರೆ. ಮೇಲ್ ಐಡಿ ಅಂತ ಬಂದಾಗ ಯಾರ್ಯಾರ್ದು ಕೊಡ್ತಾರೆ. ಓಕೆ, ಸೊ ನಿಮ್ಮ ಮೇಲ್ ಐಡಿಯನ್ನು ಕೊಡಿ. ಓಕೆ, ಮತ್ತೆ ಅದು ಆಕ್ಟಿವ್ ಇರಬೇಕು. ಇಲ್ಲಿ ನೋಡಿ ವೇತನ ನೋಡ್ಕೊಳ್ಳಿ, 27,000ದಿಂದ 46,675. ಸೊ ಇಷ್ಟು ಸ್ಯಾಲ್ರಿ ಸಿಗುತ್ತೆ. ಓಕೆ, ನೋಡಿ ಕಾಸ್ಟ್ ವೈಸ್ ನೋಡಿ, ಪರಿಶಿಷ್ಟ ಜಾತಿ SC ಅವರಿಗೆ ಒಂದು ಹುದ್ದೆ ಇದೆ. ಅಂಡ್ ಸಾಮಾನ್ಯ ವರ್ಗ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ ಅವರಿಗೆ ಒಂದು ಹುದ್ದೆ ಇದೆ. ಪ್ರವರ್ಗ 2A ಇವರಿಗೆ ಒಂದು ಹುದ್ದೆ. ಸಾಮಾನ್ಯ ವರ್ಗ ಮಹಿಳೆಗೆ ಒಂದಿದೆ. ಪರಿಶಿಷ್ಟ ಪಂಗಡ ST ಅವರಿಗೆ ಒಂದಿದೆ. ಮತ್ತೆ ಸಾಮಾನ್ಯ ವರ್ಗ ಗ್ರಾಮೀಣ ಅವರಿಗೆ ಒಂದಿದೆ. ನೆಕ್ಸ್ಟ್ ಪ್ರವರ್ಗ 3A ಅವರಿಗೆ ಗ್ರಾಮೀಣ ಸರ್ಟಿಫಿಕೇಟ್ ಇರುವವರಿಗೆ ಒಂದು ಹುದ್ದೆ ಇದೆ. ಸಾಮಾನ್ಯ ವರ್ಗ ಯೋಜನಾ ನಿರಾಶ್ರಿತ ಸರ್ಟಿಫಿಕೇಟ್ ಇರುವವರಿಗೆ ಒಂದು, ಮತ್ತೆ SC ಮಹಿಳೆಯರಿಗೆ ಒಂದು, ಮತ್ತೆ ಸಾಮಾನ್ಯ ವರ್ಗ ಮಹಿಳೆಯರಿಗೆ ಒಂದು. ಓಕೆ, ಪ್ರವರ್ಗ 2A ಮಹಿಳೆಯರಿಗೆ ಒಂದು ಪೋಸ್ಟ್, ಸಾಮಾನ್ಯ ವರ್ಗ ಇತರೆ ಅವರಿಗೆ ಒಂದು, ಮತ್ತೆ ಪ್ರವರ್ಗ 1 ಅಂಗವಿಕಲರಿಗೆ ಒಂದು ಪೋಸ್ಟ್. ಒಟ್ಟು 13 ಪೋಸ್ಟ್ ಇದೆ. ಓಕೆ, ನೆಕ್ಸ್ಟ್ ವಿದ್ಯಾರ್ಹತೆ ನೋಡ್ಕೊಳ್ಳಿ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ಬೇಕು ಮತ್ತು ತತ್ಸಮಾನ ವಿದ್ಯಾರ್ಹತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. ಓಕೆ, ಕನ್ನಡ ಮತ್ತೆ SSLC ಮತ್ತೆ ಇನ್ನೊಂದು ಕಂಡೀಷನ್ ಅಂದ್ರೆ ಕನ್ನಡ ಓದಲು ಬರೆಯಲು ತಿಳಿದಿರಬೇಕು. ಓಕೆ, ಕನ್ನಡ ಓದಲು ಹಾಗೂ ಬರೆಯಲು ಸಾಮಾನ್ಯ ಜ್ಞಾನ ಬಗ್ಗೆ ಪರೀಕ್ಷೆಯನ್ನು ನಡೆಸಿಕೊಡಲಾಗುವುದು. ಓಕೆ, ಅದು ಸಾಮಾನ್ಯ ಜ್ಞಾನದ ಬಗ್ಗೆ ಒಂದು ಪರೀಕ್ಷೆ ಇರುತ್ತೆ. ಇಲ್ಲಿ ನೋಡ್ಕೊಳ್ಳಿ, SSLC ಪಡ್ಕೊಂಡಂತ ಅಂಕ. ಓಕೆ, ಸೊ ಆ ಒಂದು ಆಧಾರದ ಮೇಲೆ ನೇರ ನೇಮಕಾತಿನ ಮಾಡ್ಕೋತಾರೆ. ಓಕೆ, ನೆಕ್ಸ್ಟ್ ಸೂಚನೆ, ಮೇಲೆ ತಿಳಿದಿರುವ ಹುದ್ದೆಗೆ 10 ಅಂಕಗಳಲ್ಲಿ ಸಂದರ್ಶನ ನಡೀತದೆ. ಓಕೆ, 10 ಮಾರ್ಕ್ ಇಂಟರ್ವ್ಯೂಗೆ ಇರುತ್ತೆ. ಆಯ್ಕೆ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯ ಪತ್ರ ಅಧಿಸೂಚನೆ ಲಾ 1/2015 ಬೆಂಗಳೂರು ಡೇಟ್ 13/2/2018 ಈ ಒಂದು ರೂಲ್ ಪ್ರಕಾರ ಪ್ರಕಟಿಸ್ತಾರೆ. ಒಂದು ಸೆಲೆಕ್ಷನ್ ಆದ್ಮೇಲೆ. ಓಕೆ, ನೆಕ್ಸ್ಟ್ ಪರಿವೀಕ್ಷಣಾ ಅವಧಿ. ಆಯ್ಕೆಯಾದ ಅಭ್ಯರ್ಥಿಗಳ ಕರ್ನಾಟಕ ಸೇವಾ ನಿಯಮ 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿರುತ್ತಾರೆ. ಅಂದ್ರೆ 2 ವರ್ಷ ಪರ್ಮನೆಂಟ್ ಮಾಡಲ್ಲ, ಬಟ್ 2 ವರ್ಷ ಆದ್ಮೇಲೆ ಒಂದು ಬಿಹೇವಿಯರ್ ಎಲ್ಲಾನು ನೋಡ್ಕೊಂಡು ಅವರು ಪರ್ಮನೆಂಟ್ ಮಾಡ್ತಾರೆ. ಅಂದ್ರೆ ಇದು ಪರ್ಮನೆಂಟ್ ಅಲ್ವಾ, ಇದು ಗೌರ್ಮೆಂಟ್ ಅಲ್ವಾ ಅಂತ ಕೇಳಿದ್ರೆ ಇದು ಗೌರ್ಮೆಂಟ್, ಇದು ಪರ್ಮನೆಂಟ್ ಜಾಬ್. ಬಟ್ 2 ವರ್ಷ ಅದನ್ನ ಹೇಳ್ತಾರಲ್ವಾ ಪರಿವೀಕ್ಷಣಾ ಅವಧಿ, ಆ ಒಂದು ಪೀರಿಯಡ್ ಅಲ್ಲಿ ಇಟ್ಟಿರ್ತಾರೆ. ಮತ್ತೆ ಆಮೇಲೆ ಎಲ್ಲ ನಡತೆ ಗುಣನ ನೋಡಿ ಪರ್ಮನೆಂಟ್ ಮಾಡ್ತಾರೆ. ಓಕೆ, ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸುವ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರಬೇಕು. ಗರಿಷ್ಠ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಸಾಮಾನ್ಯ ವರ್ಗ 35 + 5 ವರ್ಷ, ಸೊ 40 ವರ್ಷ. ನೆಕ್ಸ್ಟ್ ಪ್ರವರ್ಗ 2A 2B 3A 3B ಅವರಿಗೆ 38 + 5 ಮೀರಿರಬಾರ್ದು ಅಂತ. ಸೊ ಅತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೊ 45 ಇಯರ್ಸ್. ಓಕೆ, ಪ್ರತಿಯೊಂದು ಡೀಟೇಲ್ ಆಗಿ ನಾನು ಹೇಳ್ತೀನಿ. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ. ಓಕೆ, ನೆಕ್ಸ್ಟ್ ಅಭ್ಯರ್ಥಿಗಳು ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ನಲ್ಲಿ ಪೂರ್ಣಕಾಲಿಕ ಪರೀಕ್ಷಣಾ ಸೇವೆಯನ್ನು ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಯಾಗಿದ್ದರೆ ಅಂತಹ
ಕೆಡೆಟ್ ಪರೀಕ್ಷಾ ಸೇವೆಯನ್ನು ಸಲ್ಲಿಸಿದಷ್ಟು ವರ್ಷಗಳು. ಸೊ ಆಗಲೇ ನಾನು ಇದ್ರ ಬಗ್ಗೆ ಹೇಳಿದೆ. ಅರ್ಜಿ ಸಲ್ಲಿಸುವ ವಿಧಾನ ನೋಡ್ಕೊಳ್ಳಿ. ನೋಡಿ ಅವಾಗಲೇ ಇದು ಅಪ್ಲಿಕೇಶನ್ ಫೀ ನೋಡ್ಕೊಳ್ಳಿ. 2A 2B 3A 3B ಅವರಿಗೆ 200 ಮತ್ತು SC ST ಅವರಿಗೆ ಯಾವುದೇ ಫೀ ಇಲ್ಲ. ಪ್ರವರ್ಗ 1ಕ್ಕೂ ಫೀ ಇಲ್ಲ. ಸೊ ಇಲ್ಲಿ ನೀವು ಆನ್ಲೈನ್ ಯಾವ ಥರ ಪೇಮೆಂಟ್ ಮಾಡಬೇಕು ಅಂತೆಲ್ಲ ಇದೆ. ಸೊ ನಿಮಗೆ ಇದೆಲ್ಲ ಗೊತ್ತಾಗುತ್ತೆ. UPI ಕೂಡ ಪೇಮೆಂಟ್ ಮಾಡ್ಬೋದು, ಮತ್ತು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನಿಮಗೆ ಇದೆಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಆಗಲೇ ನಾನು ಲಿಂಕ್ ತೋರಿಸಿದೆ. ಸೊ ಇಲ್ಲಿ ಯಾವ ಸೈಜಲ್ಲಿ ಫೋಟೋಸ್ ಇರಬೇಕು ಅಂತಾನೆ ಹೇಳಿದ್ದಾರೆ. ಸೊ ಇದನ್ನೆಲ್ಲ ಕಂಪ್ಲೀಟ್ PDF ಅನ್ನು ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ. ಓಕೆ, ಸೊ ಕಂಪ್ಲೀಟ್ PDF ಅನ್ನು ಓದ್ಕೊಂಡು ಆಮೇಲೆ ಅಪ್ಲಿಕೇಶನ್ ಅನ್ನು ಹಾಕಿ. ಓಕೆ, ಅದೇ ಸೈಜ್ ಇದ್ರೆ ಮಾತ್ರ ಆ ಸೈಜ್ ತಗೋತಿಲ್ಲ ಅಂದ್ರೆ ತಗೊಳ್ಳಲ್ಲ. ಓಕೆ, ನೋಡಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಸಬ್ಮಿಟ್ ಆಗ್ತಾ ಇಲ್ಲ, ಫುಲ್ ಫಾರ್ಮ್ ಫಿಲ್ ಆಗಿರುತ್ತೆ, ಅಥವಾ ಒಂದು ಫೋಟೋ ಕರೆಕ್ಟಾಗಿ ಸೈಜಲ್ಲಿ ಇರುತ್ತೆ, ಆದರೂ ಕೂಡ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಿರಲ್ಲ. ಸೊ ಅಂಥ ಟೈಮಲ್ಲಿ ಇಲ್ಲಿ ಒಂದು ಹೇಳಿದ್ದಾರೆ ನೋಡಿ, ಆನ್ಲೈನ್ ರಿಕ್ರೂಟ್ಮೆಂಟ್ PDJ ಮತ್ತು ಚಾಮರಾಜನಗರ. ಸೊ CHMNAGAR@gmail.com. ಓಕೆ, ಸೊ ಇಲ್ಲಿ ಮೇಲ್ ಮಾಡಬೇಕು. ಈ ಥರ ಒಂದು ಒಂದು ಸ್ಕ್ರೀನ್ ಶಾಟ್ ಹೊಡೆದು ನಾವೆಲ್ಲ ಕರೆಕ್ಟಾಗಿ ಆಸ್ ಇಟ್ ಈಸ್ ಹಾಕಿದ್ದೀವಿ, ಆದರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಒಂದು ಸ್ಕ್ರೀನ್ ಶಾಟ್ನ ಈ ಒಂದು ಮೇಲ್ ಐಡಿಗೆ ಕಳಿಸ್ಬೇಕು. ಓಕೆ, ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಬಿಡ್ಲಿಕ್ಕೆ ಹೋಗ್ಬೇಡಿ. ಅವರೇ ಹೇಳಿದ್ದಾರೆ ಏನಾದರೂ ದೋಷ ಬಂದಲ್ಲಿ ಈ ಥರ ಒಂದು ಮೇಲ್ ಐಡಿಗೆ ಅವರಿಗೆ ದೂರು ಸಲ್ಲಿಸಬೇಕು ಅಂತ. ಸೊ ಇದು ಇಷ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ಹೇಳಿದ್ದೀನಿ. ಸೊ ಏನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆದರೆ ಸೊ ಆ ಒಂದು ಮೇಲ್ ಐಡಿಗೆ ಸೆಂಡ್ ಮಾಡಿ. ಓಕೆ, ಸೊ ಮೇಲ್ ಐಡಿನ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಅನ್ನು ಹಾಕಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೌರ್ಮೆಂಟಿಂದ ಯಾವುದೇ ನೋಟಿಫಿಕೇಶನ್ ಬಂದರೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ಹಾಗೆ ನನ್ನ ಸುಮಗಿರಿ ಜಾಬ್ಸ್ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಲೋಕಲ್ ಜಾಬ್ಸ್ ಕೂಡ ಇದೆ, ಪ್ರತಿಯೊಬ್ಬರಿಗೆ ಸಿಗುವಂಥ ಜಾಬ್ಗಳು, ಮತ್ತು ಕಂಪನಿ ಜಾಬ್ಸ್ ಕೂಡ ಇದೆ, ಮತ್ತು ಗೌರ್ಮೆಂಟಿಂದ ಬಂದ ನೋಟಿಫಿಕೇಶನ್ ವಿಡಿಯೋಸನ್ನು ನಾನು ಮಾಡ್ತೀನಿ. ಓಕೆ, ಸೊ ಇದು 3 ಆ್ಯಂಗಲಿಂದಲೂ ನಾನು ಜಾಬ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಓಕೆ, ಥ್ಯಾಂಕ್ ಯು.